ಹುಮ್ನಾಬಾದ್ನಲ್ಲಿ ಬಸವ ಜಯಂತಿ ಉತ್ಸವ ಸಮಿತಿ ಆಯೋಜಿಸಿದ್ದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಪ್ರೇಕ್ಷಕರನ್ನು ಹಾಸ್ಯದ ನಗೆಗಳಲ್ಲಿ ತೇಲಿಸಿದ ಹಾಸ್ಯ ಕಲಾವಿದ ಗುಂಡಣ್ಣ ಡಿಗ್ಗಿ. ಏನು ಸುದ್ದಿ ಹೆಂಗ ಒಬ್ಬ ಸಾಲ ಅಂದ್ರೆ ಹಿಂಗೆ ಮಾಡ್ಯಾನ ಸರ ಸಾಹೇಬ್ರ ಮೇಲೆ ಇಂಥವು ಬರ್ರಿ ಭಯಂಕರ ಬರ್ತವ್ರಿಗೆ ಇನ್ನೂ ಇಂಥವೆಲ್ಲ ಮೈ ತುಂಬ ಸಾಲ ಮಾಡ್ಯಾನ. ಎಲ್ಲಿ ಕೇಳೋದು ಎಲ್ಲಿದ್ದಿ ಕಲಬುರಗಿಯಾಗ, ಇಲ್ಲಿ ಹುಮ್ನಾಬಾದ್ಗಿದ್ರು ಕಲಬುರಗಿನ ಎಲ್ಲಿದ್ದಿ ಬಳ್ಳಾರಿ ಎಲ್ಲಿದ್ದಿ ಬೆಂಗಳೂರು ಸುಳ್ಳು ಹೇಳಿ ಸಾಲಗಾರ 4-5 ಮಂದಿ ಕೂಡಿ ಮನೆಗೆ ಹೋದ್ರು. ಮನೆಗೆ ಹೋದ್ರಪ್ಲೇನೆ ಹೆಣಕ್ಕೆ ಕುಂತಿದ್ದಳು, ನಿನ್ನ ಗಂಡ ಬಂದಿದ್ದೇರಿ ಅಂದ್ಬಿಡತ್ತೆ. ಅವ ಬಾತ್ರೂಮ್ದಾಗ ಸ್ನಾನ ಮಾಡಕತ್ತಾನ, ಇವ್ರು ಬಂದಿದ್ದು ಅವನಿಗೆ ಗೊತ್ತಿಲ್ಲ. ಸ್ನಾನ ಮುಗಿಸ್ಕೊಂಡು ಹಿಂಗೆ ಹೊರಗೆ ಬರೋದಕ್ಕೆ ಅವ ಟಾವಿಲ್ ಸುತ್ಕೊಂಡು ಬಂದನ್ರಿ ಬರೀ. ಅಲ್ಲಿ ಮನೆಯಾಗೆ ಇಲ್ಲ ಅಂತ ಹೇಳ್ತೀವಿ, ಹಿಡೀರ ಅಂತ ಅವನಿಗೆ ಬೆನ್ನ ಹತ್ಯಾರಿ ಬರೀ ಟಾವಿಲ್ ಮೇಲೆ ಇದ್ದವ. ಹಿಡೋದು ಜೋಕಿದ್ರು ದಿಗಂಬರ. ಅವ ಮುಂದೋಡು ಇವ ಹಿಂದೋಡು, ಅವ ಮುಂದೋಡು ಇವ ಹಿಂದೋಡು, ಮುಂದೆ ಓಡೋಗಿ ಪಾಪಿದ್ರು ತಮ್ಮಿದ್ದವರು ಸಾಲ ಕೊಟ್ಟವ್ರು ತಾಳೆ ಮಂದಿ ಅವು ಅಲ್ಲಿ ಬಿ ಪಿ ಶುಗರ್ ಮಾಡಕತ್ತರು. ಹೋದ ಅಲ್ಲಿ ಮುಂದೆ ಒಂದು 25 ಮಂದಿ ಜೈನ ಮುನಿಗಳು ನಡೆದಾರೆ. ಅವ್ರು ಪೂರ ದಿಗಂಬರ ಪಾಪ ದೇಶಕ್ಕಾಗಿ ಅಹಿಂಸಾ ಮಾರ್ಗವನ್ನು ಹಿಡಿದಿರ್ತಕ್ಕಂಥವ್ರು 25 ಮಂದಿದಾಗ ಹೋಗ್ಯಾನ ಸುಮ್ಮ ಪಾರಾಗಬೇಕಿಲ್ಲ. ಸುಮ್ಮ ಆಯ್ತು ಅವ್ರು ಇವರೇನಂದ್ರು ಹೊಸ ಮಂದಿ ಹೆಂಗೆ ಯಾರು ಹೋಲ್ಬಿಡ್ರಿ ಅವ್ರಿಗೆ ಯಾಕಂತೇಳಿ ಬಿಟ್ಟು ಬಂದಾರ. ಸುಮ್ಮ ಅಂದ್ರೆ ಹೋಗಿ ಪಾರಾಗಬೇಕಾಗಿಲ್ಲ. ಅವ್ರಿಗೇನಂತ ನೀವು ಎಂಥ ಬರೀ ಸಾಲ ಮಾಡಿದ್ರು ಹೋಯಪ್ಪ ಅನ್ಬೇಕು. ಅವ್ರು ಯಾರು ಸರ್ ಅವರು? ಇವರು ಮನುಷ್ಯರ ಮರ್ತ್ಯ ಲೋಕ ಭೂಮಿಭಾರ ಭೂತಃ ಅಂತಾರೆ. ಇವರು ಸುಮ್ಮ ಹುಟ್ಟಿರ್ತಾರೆ ಸರ್. ಬಸವಾದಿ ಶರಣರ ಕಲ್ಯಾಣ ನಾಡಿನಲ್ಲಿ ನಡೆದಿರ್ತಕ್ಕಂಥ ಒಂದೊಂದು ಘಟನೆಗಳು ಹೆಂಗಿಂತವ ಅದು. ಹೀಗಾಗಿ ಬಂದ್ರು ಪ್ಲೇ ಅವ್ರು ಸರ್ ಅವ್ರು ಕೇಳಿದ್ರೆ ಯಾಕೆ ಗುಂಡಣ್ಣ ಖರಾಬ್ ಆಗಿದೆಯಲ್ಲ ಅಂತೇಳಿ. ಕೋವಿಡ್ದಲ್ಲಿ ಸರ್ ನಾನು ಕೂಡ ಕಲಬುರಗಿ ಆರೋಗ್ಯ ಇಲಾಖೆಯಲ್ಲಿ ಡ್ರೈವರೇ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತಿಗೂ ಡಾಕ್ಟರ್ ಸಿದ್ದು ಪಾಟೀಲ್ ಸರ್ ಅವರು ಡಾಕ್ಟ್ರೇ, ನಾನು ಕೂಡ ಡಾಕ್ಟ್ರೇ. ನೀವು ಅಂತೀರಿ ಕುಂತವರೆಲ್ಲ ಎಂಥ ಹುಚ್ಚು ಕರೆಸಿರಪ್ಪ. ಸಾಹೇಬರು ಓದಿ ಅವ್ರು ಡಾಕ್ಟರ್ ಆಗ್ಯಾರ, ಇವ ಹೆಂಗೆ ಡಾಕ್ಟ್ರ? ಅವ್ರದ್ದು ಸ್ಪೆಲ್ಲಿಂಗ್ ಶುರು ಡಿ ಅಂತ ಬರ್ತದ್ರಿ, ಲಾಸ್ಟಿಗೆ ಆರ್ ಅಂತ ಬರ್ತದೆ. ನಮ್ಮ ಡ್ರೈವರ್ದೂ ಶುರು ಡಿ ಅಂತ ಬರ್ತದೆ, ಲಾಸ್ಟಿಗೆ ಆರ್ ಅಂತ ಬರ್ತದೆ. ಆದ್ರೆ ಅವರಿಗೆ ನಮ್ಗೆ ಅಜಗಜಾಂತರ ವ್ಯತ್ಯಾಸ ಅದ ರೀ. ಡಾಕ್ಟರ್ DOCTOR ಡೆಡಿಕೇಶನ್, ಓಪನ್ ಮೈಂಡಿನೆಸ್, ಕ್ಲೀನಿನೆಸ್, ಟಾಲರೆನ್ಸ್, ಓಮ್ನಿಸೈನ್ಸ್, ರೆಡಿನೆಸ್, ಸಹನೆ, ತಾಳ್ಮೆ, ಸಹೃದಯ, ಸಚ್ಚಾರಿತ್ರ್ಯ, ಮಧುರತೆಯಿಂದ ಕೂಡಿರುವ ಹೃದಯ, ಸೌಂದರ್ಯ ಭರಿತ ನೋಟ, ಕಣ್ಣೊಳಗೆ ಕಳೆ, ಭಾವದಲ್ಲಿ ಬಲ, ಬುದ್ಧಿಯಲ್ಲಿ ತೇಜ, ಆತ್ಮದಲ್ಲಿ ಅರಿವು, ಗುಣಾತ್ಮಕ, ಸಂಘಟನಾತ್ಮಕ, ಭಾವನಾತ್ಮಕ, ರಚನಾತ್ಮಕ, ಮನುಷ್ಯನಲ್ಲಿ ದೂರದೃಷ್ಟಿಯ ದಿಕ್ಸೂಚಿ ಯಾರಲ್ಲಿರುತ್ತದೆಯೋ ಅವನಿಗೆ ವೈದ್ಯ ಅನ್ನಬೇಕಂತೇಳಿ ಡಾಕ್ಟರ್ BC ರಾಯ್ ಅವರು ತಮ್ಮದೇ ಆದ ಆತ್ಮಕಥನದಲ್ಲಿ ಬರೆದಾರ್ರಿ. ಇದು ನಾ ಹೇಳೋ ಮಾತಲ್ಲ. ಆದರೆ ಡ್ರೈವರ್ ನಂಗೂ ಶುರು ಡಿನೇ ಬರ್ತದೆ, ಲಾಸ್ಟಿಗೆ ಆರೇ ಬರ್ತದೆ. ಡಿ ಅಂದರೆ ಡೈಲಿ, ಆರ್ ಅಂದರೆ ರಮ್ ಆರ್ ವಿಸ್ಕಿ, ಐ ಅಂದರೆ ಇನ್, ವಿ ಅಂದರೆ ಮೇರಿ, ಇ ಅಂದರೆ ಎಂಜಾಯ್, ಆರ್ ಅಂದರೆ ರೋಡ್. ಬಂಧುಗಳೇ, ಎಲ್ಲಿಯೋ ಕುಡಿದು ಬಿದ್ದು ಸತ್ತು ಹೋಗಬೇಕಾದ ನಾನು 30 ವರ್ಷದ ಹಿಂದುಗಡೆ ಕುಳಿತ ವಾಹನದಿಂದ ಕೆಳಗಡೆ ಇಳಿದೆ ಇವತ್ತು ಆತ್ಮಹತ್ಯೆ ಮಾಡ್ಕೋಬೇಕಂಥೇಳಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಒಂದು ವಚನ ನೋಡಿದೆ. ಅಯ್ಯ, ಸಜ್ಜನ ಸದ್ಭಾವರ ಸಂಘದಿಂದ ಮಹಾನುಭಾವರನ್ನು ಕಾಣಬಹುದಯ್ಯ. ಮಹಾನುಭಾವರ ಸಂಘದಿಂದ ಶ್ರೀ ಗುರುವನ್ನರಿಯಬಹುದು, ಲಿಂಗವನ್ನರಿಯಬಹುದು, ಜಂಗಮವನ್ನರಿಯಬಹುದು, ಪ್ರಸಾದವನ್ನು ಯಾವಾಗ ವಚನ ನೋಡ್ದೋ ಇರಬೇಕು. ಇದ್ದೇನಾದರೂ ಅಲ್ಪ ಸೇವೆ ಆದರೂ ಮಾಡಬೇಕಂತ ಹೇಳಿ ಇವತ್ತು ವಚನ ಸಾಹಿತ್ಯದಿಂದ ಬದುಕುಳಿಲಿಕ್ಕೆ ಕಾರಣ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದು. ಸರ್ ಕುಂದ್ರಿ ಇನ್ನೊಂದು ಅಂತ ವಚನ ಹೇಳಿದ್ರೆ ಏನು ಕುಂದಿರ್ತಾವ್ರು? ಈಗಿನ ಹೊಸ ಯುವಕರೇ ಮಾಡ್ಯಾರ. ಇನ್ನು ಕಾರ್ಯಕ್ರಮ ಭಾಳ ಗುಣ ಅನ್ಬೇಕ್ರಿ. ಈಗಿನ ಜನ್ರೇಷನ್ಗೆ ಅದು ಹೇಳೋದೇ ಬೇಡ. ಅದು ಏನು ಈ ಕಡೆ ಇಟ್ಟು ಬೋಳಿಸ್ಕೋತಾವೆ, ಈ ಕಡೆ ಇಟ್ಟು ಬೋಳಿಸ್ಕೋತಾವೆ, ನಡಬರ ಕೊತ್ತಂಬರಿ ಸೂಡು ಬಿಟ್ಟಾವ, ಕೂದಲು ಬಿಡ್ತಾವೆ. ಅವು ಸಂಡಾಸ್ತಿಕ ಬ್ರಷ್ ಆದಂಗೆ ಇದಾವೆ. ಇವು ಮುಂದೆ ಏನು ಮಾಡ್ತಾವೋ ಏನು ಮಾನಿ ಕಲಬುರಗಿಯಾಗ ರಿಂಗ್ ರೋಡಿನ ಮೇಲೆ ಮೂಗೋರು ಹೊಂಟಾರಿ ಗಾಡಿ ಮೇಲೆ ಕುಂತು ಟ್ರಾಫಿಕ್ ಪೊಲೀಸ್ ಹಿಂಗೆ ಕೈ ಮಾಡಕತ್ತಾವ. ಇವೇನಂತವ್ರಿ ನಮಗೇ ಜಾಗ ಇಲ್ಲ. ಮುಂದೆ ಹ್ಯಾಂಗೆ ಅಂತ್ರಿ ಸರ್? ಈಗ ಮೊಬೈಲ್ ಬಂದ ಮೇಲಂತೂ ಸರ್ MLA ಸಾಹೇಬರು ಸರ್ ಅವರೆಲ್ಲ ಸರ್ ಅಭಿಷೇಕ್ ಪಾಟೀಲ್ಜಿ ಅವರೇ ಮೊನ್ನೆ ಸರ್ ಮೊಬೈಲ್ ಹೊಂಟಿನ ಒಂದು ಹುಡುಗ ಇದು ಕುಂತಲ್ಲಿ ತಿಕ್ಕಲ್ಕತ್ತಾನ ರೀ ಮೊಬೈಲ್. ಅಲ್ಲಿಂದ ನಡೆದೇನಿ ನಡ್ಕೊತ ನಡೆದಿದ್ದಾರೆ, ಕುಂತನ ತಿಕ್ಕತಾನ, ಅಲ್ಲೇ ಕುಂತಾನ ತಿಕ್ಕತಾನ. ಹಿಂಗೆ ಬಂದ ಹಂದಿ ಅವನಿಗೆ ತಿಕ್ಕಲತ್ತ.
ಮುಂದೆ ಹಂಗ್ರಿ ಮುಂದೆ ಮುಂದೆ ದೇಶದ ಗತಿ ಏನು ಹಂದಿ ಏನಾದ್ರು ಗೊತ್ತಿಲ್ಲ ಮಂದಿ ಏನಾದ್ರು ಗೊತ್ತಿಲ್ಲ ಇದಕ್ಕಾಗಿ ಅವೇ ಏಟೋ ಚಲೋ ಆಗ್ಯದ ಸಿಗ್ನಲ್ ಅಂತ ಸಿಗ್ನಲ್ದಾಗ ಹಂದಿ ಬರಲಿ ನಾಯಿ ಬರಲಿ ಎಮ್ಮಿ ಬರಲಿ ಕ್ವಾಣ ಬರಲಿ ಟ್ರಾಫಿಕ್ ಪೊಲೀಸ್ ಅದಕ್ಕೆ ಫೈನ್ ಹಾಕಲ್ಲ ಸಿಗ್ನಲ್ ಬಿದ್ದಾಗ ಹೋಲ್ಬಿಡ್ರಿ ಅವು ದನಗಳನ್ನ ಕೆಟ್ಟು ಬಿಡ್ತಾರೆ ಆ ಸಿಗ್ನಲ್ ಬಿದ್ದಾಗ ಕೆಲವೊಂದು ಮನುಷ್ಯರು ಬರ್ತಾವೆ ಮತ್ತು ಇವು ಸಿಗ್ನಲ್ ಬಿದ್ದಾಗ ಬರ್ಬೇಕ್ರಿ ಮತ್ತು ಇವ್ರಿಗೆ ಏನು ತಿಳಿತೀರಿ ಇವು ಅದಕ್ಕಿಂತ ಕನಿಷ್ಠ ಆಗಿ ಒಂದಂಗೆ ಆಗ್ತಾರೆ ಏನು ಒಬ್ರು ಹೇಳಿದ ಒಬ್ರು ಕೇಳಲ್ಲ ಒಬ್ರ ಕಡೆ ಒಬ್ರು ಮಾತಾಡಲ್ಲ ಏನು ಅಂಥ ಒಂದು ಘಟನೆಯಲ್ಲಿ ನಡೆದಿರ್ತಕ್ಕಂಥ ಈಗಿನ ಹುಡುಗರು ಎಲ್ಲ ಯುವಕರು ಕೂಡ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ನಿಜವಾಗಲೂ ಶ್ಲಾಘನೀಯ ಸರ್. ನಡೆಯುವ ಘಟನೆಗಳನ್ನು ಆಡುವ ಮಾತು ಇವತ್ತು ನಾವು ಬೀದರ್ ಕಲಬುರಗಿ ಈ ಭಾಗದ ಭಾಷೆ ಎಲ್ಲರಿಗೂ ತಿಳಿತದೆ. ಬೆಂಗಳೂರು ಕಡೆ ಹೋಗಿ ಒಂದು ದೊಡ್ಡ ಸಮಸ್ಯೆ ಅದ. ಮೊನ್ನೆ ಒಂದು 3 ತಿಂಗಳ ಹಿಂದೆ ನಮ್ಮ ದೋಸ್ತರು ಮುದ್ದೆ ಸತ್ತಿದ್ದ, ಅಪ್ಪವ್ರು ಸತ್ತಿದ್ರು, ಅವ್ರ ಮಗನು ಕೂಡ ಬೆಂಗಳೂರಲ್ಲೇ ಓದ್ತಿದ್ದ. ಅವನಿಗೆ ಕರ್ಕೊಂಬರ್ಬೇಕಂತ ನಾವು ಹೋಗಿದ್ದೀವಿ. ಹೋದ ತಕ್ಷಣವೇ ಅವ ಶೃಂಗೇರಿದವ್ರು ಇದ್ದನ್ರಿ ಪ್ರಿನ್ಸಿಪಾಲ್ ಶ್ರೀನಿವಾಸ್ ಸರ್ ಅಂತೇಳಿ ಶೃಂಗೇರಿದವ್ರು ಇದ್ದರು. ಅವ್ರು ಹೋಗಿ ಕೇಳಿಸಿ ನನ್ನ ಜೊತೆ ಶ್ರೀಮಂತ ಬಂದು ಅವ ಮಾತಾಡಕತ್ತಿದ್ದ. ಸರ್ ಇವ್ರ ತಾತ ಸರಿ ಹೋಗಿದ್ದಾರೆ, ಅದಕ್ಕೆ ದಯವಿಟ್ಟು ಇವನನ್ನು ಒಂದು 8 ದಿನ ನಮ್ಗೆ ಕೊಟ್ಟು ಬಿಡ್ರಿ, ನಾವು ಕರ್ಕೊಂಡು ಹೋಗ್ತೀವಿ ಅಂತ ಇವ ಅಂತಾನೆ. ಅವ ಪ್ರಿನ್ಸಿಪಾಲ್ ಸರಿ ಹೋದ್ರೆ ಚೆನ್ನಾಗೈತಲ್ಲ, ಮತ್ತೆ ಅವನನ್ನು ಕರ್ಕೊಂಡು ಹೋಗೋದು ಬಿಟ್ಬಿಡ್ರಿಲ್ಲ, ಮತ್ತೆ ಜನ ಸುಮ್ಮನೆ ಹೇಗೆ ಎಜುಕೇಷನ್ ಹಾಳಾಗ್ತದೆ ಅವನಿಗೆ. ಇಲ್ಲ ಸರ್ ಸರಿ ಹೋದರು, ಹೀಗಾಗಿ ದಯವಿಟ್ಟು ಇವನನ್ನು ಕರ್ಕೊಂಡು ಸರಿ ಹೋದ್ರಿ ಅಂದ್ರೆ ಹಂಗಂದಿಲ್ಲ ಅವ್ನು ಸರಿ ಹೋದ್ರಿ, ಅದಕ್ಕೆ ಕರ್ಕೊಂಡು ಹೋಗ್ಬೇಕಾಗ್ಯದ ಬಿಡ್ರಿ. ಈಗ ಚೆನ್ನಾಗೈತಲ್ಲ, ಮತ್ತೆ ಏಕೆ ನೀವು ಡಿಸ್ಟರ್ಬ್ದಲ್ಲಿ ಇರ್ತೀರ, ಮಗುವಿನ ಎಜುಕೇಷನ್ ಹಾಳಾಗ್ತೀವಿ. ಹಿಂಗೆ ನಡೀತೀರಿ, ಅವ್ನು ಸರಿ ಹೋದ್ರೆ ಚೆನ್ನಾಗ ನಾವು ನಾ ಮೊದಲಾಗ ನಿಂತು ನಾನು ಬಿಟ್ಟು ಎತ್ತಿಗೆ ಇರ್ತೀರಿ ಸರ. ಅವ ಗಾಡಿ ಕುಂತಾನ ಇವ್ರು ಮುದ್ದೆ, ಅವನಿಗೆ ದೀಪ ಆರಿಸ್ಯಾರ ಮನ್ಯಾಗ, ಅವ ಮಣ್ಣಿಗೆ ಹೋಗ್ಯಾನ ಅವ ಮುದ್ದೆ, ಅವ ಸತ್ತಾನ. ಈಗಾರ ಬಿಡ್ತೀರೇ ಇಲ್ಲ, 5 ದಿನ ಅಲ್ಲ 15 ದಿವಸ ಕರ್ಕೊಂಡು ಹೋಗಿ ಅಂತ ಮಾತು ತಿಳಿಯಲಾಗ್ಯದ ಸರ್. ಮಾತು ತಿಳಿಲಿಲ್ಲ ಅಂತಂದ್ರೆ ದೊಡ್ಡ ಘಟನೆ ಆಗ್ತಕ್ಕಂಥ ಪರಿಸ್ಥಿತಿ. ಈಗ ನನ್ನ ಕೋವಿಡ್ದಲ್ಲಿ ನಡೆದ ಘಟನೆಯನ್ನು ಒಂದು ಹೇಳಿ ಮಾತು ಮುಗಿಸ್ತೀನಿ. ಯಾಕಂದ್ರೆ ನಾನು ಕೋವಿಡ್ದಾಗ ನಾನು ಹೇಳ್ತೀನಿ ಅಂದಳ್ರಿ, ಮೊಬೈಲ್ ನನ್ನ ಹತ್ರನೇ ಕೊಡ್ರಿ, ಅದು ಆನ್ಲೈನ್ ಇನ್ಲೈನ್ ನೀವು ಅಂತೂ ಉಳಿಯೋದು ಗ್ಯಾರಂಟಿ ಇಲ್ಲ, ಏನಾಗ್ತದೆ ಗೊತ್ತಿಲ್ಲ. ಈಗ ನಾ ಉಳಿಯೋದು ಗ್ಯಾರಂಟಿ ಇಟ್ಕೊಡು ಅಂತ ಕೊಟ್ಟೆ. ಒಂದು 4-5 ತಿಂಗಳು ಫೇಸ್ಬುಕ್ದಾಗ ಬರಲಿಲ್ಲ, ವಾಟ್ಸಪ್ದಾಗ ಬರಲಿಲ್ಲ ರೀ, ಲೈವ್ ಬರಲಿಲ್ಲ, ಯಾವುದೂ ಬರಲಿಲ್ಲ. ಭಾಳ ಜನ ಏನು ತೊಗೊಂಡಾರ, ಗುಂಡಾಣ ಅಂತೂ ಮೊದಲೇ ಕೋವಿಡ್ದಾಗ ಹೆಣ ಹೊಡಿಲತ್ತಾನ, ಹಾರ್ಯಾನಂತ ತಿಳ್ಕೊಂಡಾರಿ ಭಾಳ. ಧಾರವಾಡದಿಂದ ನನ್ನ ಗೆಳೆಯ ರಾಮಚಂದ್ರ ಅವನಿನ 5,000 ರೂಪಾಯಿ ಕೊಡಬೇಕಾಗಿತ್ತೇನೆ. ಹಣನೋ ಹೋಗ್ಯಾನೋ ಅಂತ ನೋಡೋ ಸಲ ಫೋನ್ ಹಚ್ಚಾನ. ಹಲೋ, ನಮ್ಮ ಮನೆಗೆ ಎತ್ತಾಳೆ. ಹಲೋ ಅಕ್ಕೋರೆ ಗುಂಡಾಣ್ರಿ ಹೋದ್ರಲ್ರಿ, ಅವನಿಗೆ ಗ್ಯಾರಂಟಿ ಆಯ್ತು 5,000 ಹೋದು. ನಾನು ಹೋದ್ರಲ್ರಿ ಅಂದ್ರೆ ಡ್ಯೂಟಿ ಹೋಗ್ಯಾರ ಅಂತ ಅದು ಹಳ್ಳಿ ಭಾಷೆದಾಗ ಅಕ್ಕಿ ಅಂದಾಳ. ಹೋದ್ರಲ್ರಿ ಅವ ಬಿಟ್ಟಿಲ್ಲ, ಏನಾಗಿತ್ತು ರೀ, ಟೈಮ್ ಆಗಿತ್ತು ರೀ. ಹಿಂಗೂ ಟೈಮ್ ಆಗಿತ್ತು, ಹೋದ ಇವ ಮಾತ ಎಲ್ಲಿಗೆ ಹೋಗ್ಯಾನ್ರಿ. ಅವತ್ತು ನಾ ಶಾಣಬಸವೇಶ್ವರ ಗುಡಿಗೆ ಹೋಗ್ತೀನಿ ಅಂತ ನಮ್ಮ ಮನೆಗೆ ಹೇಳಿ, ಎಲ್ಲಿಗೆ ಹೋಗ್ಯಾನ್ರಿ, ದೇವ್ರ ಬಲ್ಲಿ ಹೋಗ್ಯಾನ ನೋಡ್ರಿ. ಈಕೆ ನಮ್ಮ ಮನೆಗೆ ಸುಮ್ಬಿಟ್ಟಿಲ್ಲ, ನೀವು ದೇವ್ರ ಬಲ್ಲಿ ಹೋಗ್ರಿ, ಅಲ್ಲೇ ಸಿಗ್ತಾನ ನಿಮ್ಮ ಅವ್ರು ಸತ್ತು ನೀವೇ ಸಾಯಿರಿ ಅಂತ ಹೇಳಿ. ಅವ ಪಾಪ ಅವನು ನಮ್ದು ಗೆಳೆತನ ಇದ್ದಾಗ ಚಲೋ ಇತ್ತು ರೀ ಧಾರವಾಡದಾಗ, ಗುಲ್ಬರ್ಗದಾಗ ಇದ್ದಾಗ. ಅವ ಏನು ಮಾಡ್ಯಾನ, ಕೊನೆಗೆ ಧಾರವಾಡದಾಗ ನಂದೇ ಒಂದು ಫೋಟೋ ಇಟ್ಟು ಅದಕ್ಕೊಂದು ಹಾರ ಹಾಕಿ ಕೆಂಗು ಹೊಡೆದು ಊದಿನ ಕಡ್ಡಿ ಬೆಳಗಿ, ನಗಿಸುವ ಗುಂಡಣ್ಣಡಿಗೆ ನಗಲಾರದ ಲೋಕಕ್ಕೆ ಹೋದ. ಅದೇ ಫೋಟೋ ನನ್ನ ಹೆಂಡತಿ ವಾಟ್ಸಪ್ ಕಳಿಸ್ಯಾನ. ನಮ್ಮ ಆಫೀಸಾಗ ಇಟ್ಟರೆ ಎಷ್ಟೋ ಮಂದಿ ಮರಳಿ ಬಾರೂರಿಗೆ ಮತ್ತೆ ಪಯಣ ಸ್ಟೇಟಸ್ ಮಗಲಾಗೆ ನಿಂತೀನಿ ಸ್ಟೇಟಸ್ ಇಟ್ಟಾರೆ. ಅಂತಂಥ ಘಟನೆಗಳ ಮಧ್ಯೆಯೂ ಕೂಡ ಬದುಕು ಉಳಿಲಿಕ್ಕೆ ಕಾರಣ ಬುದ್ಧ ಬಸವ ಅಂಬೇಡ್ಕರ್ ಚಿಂತನೆ ಇದ್ದರೆ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಅಂತಲಿಕ್ಕೆ ಇವತ್ತು ಗುರುವಣ್ಣ ಮುಗಳಿಯವರು, ಅಭಿಷೇಕ್ ಪಾಟೀಲ್ ಸರ್ ಅವರು ಒಬ್ಬ ಡ್ರೈವರ್ ಆದ್ರೂ ಕೂಡ ಅವನ ವಿಚಾರಗಳ ನಮ್ಮ ಜನರಿಗೆ ತಿಳಿಲಿ ಅಂತೇಳಿ ಇಂಥ ಎಷ್ಟು ಚಂದ ಪಾಟೀಲ್ಜಿ ಅವರು, ಗುಂಡಣ್ಣ ಬರ್ಬೇಕ್ರಿ ಅಣ್ಣ, ನಾವೇನು ಟಿ ವಿ ಆಗಿಲ್ಲರಿ, ಪೇಪರ್ದಾಗಿಲ್ಲ. ಭಾಳ ಮಂದಿ ಏನು ಮಾಡ್ತಾರೆ, ನನ್ನ ಬಳಿ ಫೋನ್ ನಂಬರ್ ತೊಗೊತಾರೆ. ಟಿ ವಿ ಆಗಿದ್ದವರು ದೊಡ್ಡ ಮಂದಿ ಅವ್ರು ನನ್ನ ಬಳಿ ನಂಬರ್ ತೊಗೊಂಡು ಕೊನೆಗೆ ಅವರಿಗೆಲ್ಲ ಮಾತಾಡಿ ಅವ್ರು ಬುಕ್ ಮಾಡಿ ಎಲ್ಲ ಮಾಡಿ ಕೊನೆಗೆ ಸಿಗಲಿಲ್ಲ, ಮಾಡಲಿಲ್ಲ, ರೊಕ್ಕ ಹೆಚ್ಚಿಗೆ ಆಯ್ತಂದ್ರೆ ಏನು ಮಾಡ್ತಾರೆ, ಕೊನೆಗೆ ಮತ್ತು ನನಗೆ ಹಚ್ತಾರೆ. ಗುಂಡಣ್ಣ ಅವರೆಲ್ಲ ಸಿಕ್ಕಾಪಟ್ಟೆ ರೊಕ್ಕ ಹೇಳಕತ್ತಾರಪ್ಪ, ನೀನೇ ಬಂದುಬಿಡು, ನೀವು ಪಟ್ಕೊಂಡು ತೋತೀವಿ. ಬಸ್ ಸ್ಟ್ಯಾಂಡ್ ಮಕ್ಕೋತೀವಿ, ಎಲ್ಲರೇ ಅಲ್ಲೇ ಉಂಡಂದ್ರೆ ಅಲ್ಲೇ ಮಡ್ದಾಗ ಮಕ್ಕೊಂಡ್ರೆ ಮಕ್ಕೋತೀವಿ, ಊಟ ಇದ್ರೂ ಮಕ್ಕೋತೀವಿ. ಹಂಗೆ ಇರ್ತೀವಿ. ಸಂಗಟಂತೂ ಹಾರ ತೊಗೊಂಡು ಹೋಗಿರ್ತೀವಿ, ಹಾಕಿದ್ದು ಉಳಿದ್ರೆ ಮನೆಗೆ ಹೋಗಿ ಇಲ್ಲ ನಾವೇ ಹಾಕಿ ನಿನ್ನ ಕಳಿಸ್ತೀವಿ ಅಂತಕ್ಕಂಥ ಭಾವನೆ ಜೊತೆಗೆ ಬದುಕ್ತಕ್ಕಂಥ ಸಂದರ್ಭದಲ್ಲಿ ಪ್ರೀತಿಯಿಂದ ಅಭಿಮಾನದಿಂದ ನಮಗೂ ಕೂಡ ಒಂದಿಷ್ಟು ಮಾತನಾಡಲಿಕ್ಕೆ ಈ ಬಸವಣ್ಣನ ದಿವ್ಯ ಭವ್ಯವಾಗಿರ್ತಕ್ಕಂಥ ಜಯಂತ್ಯೋತ್ಸವದಲ್ಲಿ
ನಮಗೂ ಕೂಡ ಒಂದಿಷ್ಟು ಅವಕಾಶವನ್ನು ನೀಡಿದ್ದಾರೆ. ನಾನು ನಿಜವಾಗಲೂ ಎಷ್ಟು ಕೃತಜ್ಞತೆಗಳನ್ನು ಹೇಳಿದರೂ ಕೂಡ ಕಡಿಮೆ. ಯಾಕಂದರೆ ನಮಗೆ ಸುಮ್ಮನೆ ಸಾಮಾನ್ಯ ಜನರಿಗೆ ಕೂಡೋದೇ ಭಾಳ ಕಷ್ಟ. ಶಾಸಕರು, ಆರಕ್ಷಕ ಅಧಿಕಾರಿಗಳು, ನಮ್ಮ ಊರಿನ ಮೊಮ್ಮಗರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಂತೋಷ್ ತಟಪಳ್ಳಿ ಸರ್ ಅವರು ಕೂಡ ಇಲ್ಲಿ ಹುಮ್ನಾಬಾದಲ್ಲೇ ಅವರು ಕೂಡ ಜಾಬ್ ಮಾಡ್ತಾ ಇದ್ದಾರೆ. ಸಣ್ಣವರಿದ್ದಾಗ ನಮ್ಮೂರಲ್ಲೇ ಇದ್ದರು, ಅವರು ಬರ್ತಿದ್ರು. ಹೀಗಾಗಿ ಇವತ್ತು ಒಬ್ಬ ನಿಷ್ಠಾವಂತ ಆರಕ್ಷಕ ಅಧಿಕಾರಿಗಳಾಗಿ ನಮ್ಮ ಊರಿಗೆ ಕೂಡ ಕೀರ್ತಿಯನ್ನು ತಂದಿದ್ದಾರೆ. ಇಲ್ಲೇ ಮತ್ತೊಮ್ಮೆ ಬಸವ ದಳದ ನಮ್ಮ ಸಂಗಮಕರ್ ಸರ್ ಅವರು ಶ್ರಾವಣ ಮಾಸದಲ್ಲಿ ಪ್ರತಿ ಸರಿ ನಮ್ಮನ್ನು ಇಷ್ಟು ಪ್ರೀತಿಯಿಂದ ಕರೆಸಿ ಮಾತನಾಡಲಿಕ್ಕೆ ಹರಿಸ್ತಾರೆ ಅಂತಕ್ಕಂಥ ಮಾತನ್ನು ಗುಣವಂತ ಹುಗ್ಗೇರಿ ಸರ್ ಅಂಥೇಳಿ ಭಾಳ ಗೊಂಬೆ ಆಟದಲ್ಲಿ ಭಯಂಕರ ನಗಿಸ್ತಕ್ಕಂಥ ಕಲೆಯನ್ನು ಅವರು ಹೊಂದಿದ್ದಾರೆ. ಇವತ್ತು ಅವರು ಯಾದಗಿರಿ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಇದ್ದರೂ ಕೂಡ ಬಿಡುವು ಮಾಡಿಕೊಂಡು ಇವತ್ತು ಪಾಟೀಲ್ಜಿ ಅವರು ಹೇಳಿದ್ದಕ್ಕಾಗಿ ಬಂದಿದ್ದಾರೆ. ಅವರ ಅದ್ಭುತವಾದ ಒಂದು 20-25 ನಿಮಿಷಗಳ